ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನನ್ನ ಹೊಸ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಇದ್ದೀನಿ. ಇದು ಬಂದು ನನ್ನ ಮಗಳ ಬರ್ಡೇ ದಿನದ ವ್ಲಾಗ್ ಆಗಿರುತ್ತೆ, ಪ್ಲಸ್ ನನ್ನ ಮಗಳ ಬರ್ಡೇ ಸೆಲೆಬ್ರೇಷನ್ ವ್ಲಾಗ್ ಆಗಿರುತ್ತೆ. ತುಂಬ ಎಂಜಾಯ್ ಮಾಡಿದ್ದೀವಿ, ಎಲ್ಲರೂ ನೋಡ್ಕೊಂಬರೋಣ ಬನ್ನಿ. ಇದು ಬಂದು ಅಚ್ಚುಮ್ಮ ಬರ್ಡೇ ಅಂದರೆ ಏಪ್ರಿಲ್ 29th ವಿಡಿಯೋ ಆಗಿರುತ್ತೆ ಈವ್ನಿಂಗ್ದು. ಅವತ್ತು ನಾರ್ಮಲ್ ಸಿಂಪಲ್ ಕೇಕ್ ಕಟಿಂಗ್ ಮಾಡಿದ್ವಿ ಅಷ್ಟೇ. ಅದಾದಮೇಲೆ ಡ್ರೆಸ್ ಹಾಕಿದ್ದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅಚ್ಚುಗೆ ದೃಷ್ಟಿ ಆಗಿಬಿಡುತ್ತೆ ಅಂತಲೇ ಬೇಗ ತೆಗೆದುಬಿಟ್ಟೆ. ಅಣ್ಣನ ಜೊತೆ ಆಟ ಆಡ್ತಾ ಇದ್ದಾಳೆ. ನೆಕ್ಸ್ಟ್ ವೀಡಿಯೋಲಿ ಕರಿತೀನಿ, ಬರ್ತಾಳೆ ನೋಡಿ. ಅಚ್ಚು ಏಯ್ ಬಾ ಬಾ ಬಾ. ಇದು ಬಂದು ಅಚ್ಚುಮ್ಮ ಬರ್ಡೇ ಸೆಲೆಬ್ರೇಷನ್ ಹಾಲ್ಗೆ ಅಂತ ತೊಗೊಂಡಿದ್ದ ಡ್ರೆಸ್ಸು. ಅವರಪ್ಪ ನನ್ನ ಮಗಳಿಗೆ ಇದೇ ಡ್ರೆಸ್ ಬೇಕಂದ್ಬಿಟ್ಟು ಸೆಲೆಕ್ಟ್ ಮಾಡಿ ಬೇಕೇ ಬೇಕು ಅಂತ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಔಟ್ಲುಕ್ ಬಂದು. ಎಲ್ಲರೂ ಇಷ್ಟಪಟ್ಟರು. ಅವಳು ಸ್ವಲ್ಪ ಕಂಫರ್ಟಬಲ್ ಕಡಿಮೆ, ಬಟ್ ಔಟ್ಲುಕ್ ತುಂಬ ಚೆನ್ನಾಗಿತ್ತು. 2.5 ಆಯಿತು ನಮಗಿದು. ಇದು ಬಂದು ಸಿಂಪಲ್ ಡೆಕೋರೇಷನ್ ಆಗಿರುತ್ತೆ ಹಾಲಲ್ಲಿ. ಇದೇ ಅಚ್ಚುಮ್ಮ ಬರ್ಡೇ ಸೆಲೆಬ್ರೇಟ್ ಮಾಡಿದ ಹಾಲು. ಸ್ಮಾಲ್ ಒಂದು ಚಿಕ್ಕದು ಸಾಕಾಗಿತ್ತು, ಅದಕ್ಕೆ ಇದನ್ನೇ ಮಾಡ್ಕೊಂಡಿದ್ವಿ. ಇದು ಲೆಫ್ಟಿಗೆ ಬಂದು ಹಾಲು, ಈ ಕಡೆ ರೈಟ್ ಸೈಡ್ ಬಂದು ಊಟಕ್ಕೆ ವ್ಯವಸ್ಥೆ ಇತ್ತು. ಇಲ್ಲಿ ಒಳಗೆ ಬಂದರೆ ಡೆಕೋರೇಷನ್ ಲೆಫ್ಟು, ಇನ್ನೆಲ್ಲ ಕೂತ್ಕೊಳ್ಳೋಕ್ಕೆ ಜಾಗ. ಸಾಕು ಗೈಸ್, ಸಿಂಪಲ್ಲಾಗಿ ನನಗೆ ಸಾಕಿತ್ತು, ಅದಕ್ಕೆ ನಾನು ಈ ಥರನೇ ಮಾಡ್ಕೊಂಡೆ. ನಮ್ಮಮ್ಮ ತಿಂಡಿ ಮಾಡಿರಲಿಲ್ಲ, ಎಲ್ಲ ಬೇಗ ಬಂದುಬಿಟ್ಟಿದ್ವಲ್ಲ, ಅದಕ್ಕೇ ತಿಂಡಿ ಮಾಡಿರಲಿಲ್ಲ ಅಂದ್ಬಿಟ್ಟು ನನ್ನ ಮಗನಿಗೆ ಪಾಪುಗೆಲ್ಲ ಒಂದೊಂದಾಗಿ ತಿನ್ನಿಸ್ತಾ ಇದ್ದಾರೆ. ಅಷ್ಟರಲ್ಲಿ ನನ್ನ ನಾದಿನಿ ಬಂದರು. ನನ್ನ ಮೈದನ ಹೋಗಿ ಅವ್ರು ಫಸ್ಟೇ ಬಂದಿದ್ದರು, ಹೋಗಿ ಕರ್ಕೊಬರ್ತಾಯಿದ್ರು. ಅದಕ್ಕೆ ಈಗ ಬಂದ್ರಾ, ನಡೀರಿ ಒಳಗೆ ಅಂದ್ಬಿಟ್ಟು ಮಾತಾಡ್ಸ್ಕೊಂಡು ಕರ್ಕೊಂಡು ಹೋಗ್ತಾಯಿದ್ದೆ ನಾನು. ಒಳಗೆ ನಮ್ಮ ಚಿಕ್ಕಮ್ಮ ಇದ್ದರು, ಅಲ್ಲಿಗೆ ನಡೀರಿ ಆಯಿತು ಅಂದ್ಬಿಟ್ಟು ಒಳಗೆ ಕರ್ಕೊಂಡೋಗಿ ಬಿಡ್ತೀನಿ. ಈಗ ಅವರಿಂದನೇ ನನ್ನ ಮೈದನೂ ಬರ್ತಾರೆ, ಅವ್ರನ್ನ ಮಾತಾಡ್ಸ್ಕೊಂಡು ನಾನು ಹಾಗೆ ಮುಂದಕ್ಕೆ ಬರ್ತೀನಿ. ಕರ್ಕೊಂಡೋಗಿ ಒಳಗಡೆ ಎಲ್ಲ ಬಿಟ್ಬಿಟ್ಟು ಈಗ ಬಂದ್ರಾ ಅಂತ ವಿಚಾರಿಸ್ತಾ ಇರ್ತೀನಿ. ಇವರೇ ನನ್ನ ಮೈದನ. ಅದು ಬಿಟ್ಟರೆ ಒಳಗಡೆ ಬಂದು ಇಲ್ಲೇ ಕೂತ್ಕೊಂಡು ಅಡುಗೆ ಮಾಡಿದ್ದು. ದೊಡ್ಡದಾಗಿದೆ, ಸಾಕು ಗೈಸ್ ಬರ್ಡೇ ಎಲ್ಲ ಮಾಡೋಕ್ಕೆ. ಸಿಂಪಲ್ಲಾಗಿ ಒಂದು ಮದುವೆನೇ ಮಾಡ್ಬೋದು ಆ ಥರ ಇದೆ. ಇದೆಲ್ಲ ನಮ್ಮದು ತರಕಾರಿ ಎಲ್ಲ ಕಟ್ ಮಾಡಿದ್ದಿದ್ದು ನಾವು ಮೊದಲೇ. ಅದಾದಮೇಲೆ ಔಟ್ಸೈಡ್ ಬಂದರೆ ಜಾಗ ಇದೆ ಅಡುಗೆ ಮಾಡೋಕ್ಕೆ, ನೀರಿಗೆ, ಪ್ರತಿಯೊಂದಕ್ಕೂ ಫೆಸಿಲಿಟೀಸ್ ಇದೆ. ಅಲ್ಲಿ ನಿಂತಿದ್ದಾರಲ್ಲ ಅವರೇ ನನ್ನ ಬ್ರದರ್, ಅಡುಗೆ ಮಾಡಿದ್ದವರೇ. ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಅಡುಗೆ ಕೂಡ. ಇದು ಬಂದು ನನ್ನ ಹಸ್ಬೆಂಡ್ ಫ್ಯಾಮಿಲಿ ಫುಲ್ ಎಲ್ಲರೂ ಕೂಡ. ಇದು ಬಂದು ಇದು ಬಂದು ಅಚ್ಚುಮ್ಮ ಬರ್ಡೇ ಕೇಕ್ ಆಗಿರುತ್ತೆ. ತುಂಬ ಜನ ಇದನ್ನು ಇರೋ ಲೆಂತ್ಗೆ ಆರ್ಟಿಫಿಷಿಯಲ್ ಅಂದ್ಕೊಬಿಟ್ಟಿದ್ದಾರೆ, ಬಟ್ ಕಟ್ ಮಾಡ್ತೀವಿ. ಇದು ಬಂದು ಅಚ್ಚುಮ್ಮಗೆ ಅವ್ರ ದೊಡ್ಡಮ್ಮ ತಗೊಟ್ಟಿರೋ ಒನ್ ಆಫ್ ದ ಬೆಸ್ಟ್ ಗಿಫ್ಟ್ ಅಂತ ಹೇಳ್ಬೋದು. ಏನು ಅಂತ ಗೊತ್ತಿರಲ್ಲ ನಮಗೂ. ತೆಗೀರಿ ಅಂದ್ಬಿಟ್ಟು ಎಲ್ಲರಿಗೂ ಹೇಳ್ತಿರ್ತೀನಿ. ನನ್ನ ಹಸ್ಬೆಂಡ್ ಕೊನೆಯಲ್ಲಿ ಬರ್ತಾರೆ, ನೀನು ಈ ಥರ ತೆಗೆದ್ರೆ ಫುಲ್ ದಿನ ಎಲ್ಲ ತೆಗಿತಿರ್ತೀಯ ಅಂದ್ಬಿಟ್ಟು ಕಿತ್ತಾಕಿ ಅಂದ್ಬಿಟ್ಟು ಫುಲ್ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿರ್ತೀನಿ. ಫರ್ದರ್ ಅವರು ಬರ್ತಾರೆ ತೆಗಿಯೋಕ್ಕೆ. ನೆಕ್ಸ್ಟ್ ಮನೇಲಿ ಬಂದು ಎಲ್ಲ ಗಿಫ್ಟು ನನ್ನ ಮಗ ತೆಗಿತೀನಿ ಅಂದ್ಬಿಟ್ಟು ಓಪನ್ ಮಾಡ್ತಾ ಇರ್ತಾನೆ. ಇಷ್ಟು ಗಿಫ್ಟ್ಸ್ಗಳು ಬಂದಿತ್ತು. ಜಾಸ್ತಿ ಅಚ್ಚುಮ್ಮಗೆ ಈ ಸಲ ಡ್ರೆಸ್ಸಸ್ಗಳು ಜಾಸ್ತಿ ಬಂದಿತ್ತು. ಒಂದು 8-9 ಜೊತೆ ತನಕ ಡ್ರೆಸ್ಗಳೇ ಬಂದಿತ್ತು, ಆಪ್ಷನ್ಸ್ಗಳು. ನನ್ನ ಮಗ ನಾನು ಓಪನ್ ಮಾಡ್ತೀನಿ ಅಂದ್ಬಿಟ್ಟು ಕೇಳ್ತಾ ಇದ್ದಾನೆ. ನನಗೆ ಕೇಳೋಕ್ಕೆ ಜಾಸ್ತಿ ಟೈಮ್ ಬೇಕಾಗ್ತಿದೆ, ಯಾಕೆ ನಾನು ನಮ್ಮ ಮನೆಯವ್ರನ್ನ ಬನ್ನಿ ನೀವೇ ಅಂದ್ಬಿಟ್ಟು ಕರಿತೀನಿ. ಆಮೇಲೆ ಅವರು ಬರ್ತಾರೆ. ಅವನಿಗೆ ಇನ್ನೂ ಓಪನ್ ಮಾಡೋಕ್ಕೆ ಗೊತ್ತಾಗಲ್ಲಲ್ಲ, ಅದಕ್ಕೆ ಅವ್ರು ಬರ್ತಾರೆ. ಒಂದೊಂದಾಗಿ ತೆಗಿತಾರೆ ಯಾರ್ಯಾರು ಅಂದ್ಬಿಟ್ಟು ನೋಡಿಬಿಟ್ಟು.
ಇದೇನು ಗಿಫ್ಟ್ ಅಂದರೆ ಡ್ರೆಸ್ಗಳೇ ಆಲ್ಮೋಸ್ಟ್ ಗೈಸ್. ಡ್ರೆಸ್ಸಲ್ಲಿ ಜಾಸ್ತಿ ಡ್ರೆಸ್ಗಳ ಆಪ್ಷನ್ಗಳೇ ಒಳಗೆ ಬಂದಿರೋದು. ಇದು ಒಂದು ಜೊತೆ, ಮತ್ತು ಇದು ಬಂದು ನಾನು ನನ್ನ ಮಗಳು ತೆಗಿಯೋಕ್ಕೂ ಬಿಡ್ತಾ ಇರಲಿಲ್ಲ. ಜಾಸ್ತಿ ಹಿಂದೆ ಮುಂದೆ ಓಡಾಡೋದು, ಅವ್ರಿಗೆ ತೊಂದರೆ ಕೊಡೋದು ಇದೇ ಮಾಡ್ತಾಯಿದ್ಲು. ಅದು ಬಂದು ನೆಕ್ಸ್ಟು ಒಂದೊಂದಾಗಿ ಎಲ್ಲ ಡ್ರೆಸ್ಸಸ್ಗಳನ್ನೂ ಓಪನ್ ಮಾಡ್ತಾರೆ. ಸಾರಿ ಯಾರ್ಯಾರು ಕೊಟ್ಟಿರೋದು ಅಂತ ನಾನು ನೆನ್ಪಿಟ್ಕೊಂಡಿಲ್ಲ, ನೋಡಿಲ್ಲ. ಅಂದರೆ ನೋಡಿದ್ದೀನಿ, ಬಟ್ ಹೇಳೋಕ್ಕೆ ಯಾರ್ಯಾರ್ದು ಅಂತ ಪರ್ಫೆಕ್ಟಾಗಿ ಗೊತ್ತಿಲ್ಲ. ಅದಕ್ಕೆ ಮೆನ್ಷನ್ ಮಾಡಿ ಯಾರ್ದೂ ಹೇಳ್ತಾ ಇಲ್ಲ. ಎಲ್ಲ ಡ್ರೆಸ್ಸಸ್ಗಳು ತುಂಬ ಚೆನ್ನಾಗಿ ಬಂದಿದೆ. ಅಚ್ಚುಮಾಗೆ ಕೆಲವೊಂದು ಆಟ ಸಾಮಾನುಗಳು ಬಂದಿದೆ, ಸೈಕಲ್ ಬಂದಿದೆ. ಫೋಟೋ ಫ್ರೇಮ್ ನನ್ನ ಫ್ರೆಂಡ್ ಕೊಟ್ಟಿರೋದು, ಅದು ಕಿರಣ್ ಅಂತ. ಫೋಟೋಸ್ ಹಿಂದಿನ ದಿನ ಕಳಿಸ್ಕೊಂಡು ಅವನು ಮಾಡಿಸ್ಕೊಟ್ಟಿದ್ದು ನನಗೆ. ಚೆನ್ನಾಗಿ ಬಂದಿದೆ ಅದು ಕೂಡ. ಲಾಸ್ಟಲ್ಲಿ ಅದ್ರದ್ದು ಕೂಡ ಫೋಟೋ ಹಾಕ್ತೀನಿ ನೋಡಿ. ಹುಷಾರು ಅಂತಿದ್ದಾರೆ ನನ್ನ ಹಸ್ಬೆಂಡ್ ಅಪ್ಪುಗೆ. ತುಂಬ ಕ್ಯೂರಿಯಾಸಿಟಿಯಿಂದ ಇದ್ದ ಅಪ್ಪು, ಹೇಗಿದೆ, ಯಾವ ಫೋಟೋ. ನನಗೂ ಫೋಟೋ ಒಂದು 4-5 ಕಳಿಸ್ಕೊಂಡಿದ್ದ ಅವನು. ಯಾವ್ದು ಕಳಿಸಿರ್ಬೋದು, ಯಾವ್ದು ಹಾಕ್ಸಿರ್ಬೋದು ಅನ್ನೋದು ಕ್ಯೂರಿಯಾಸಿಟಿ ಇತ್ತು. ಚೆನ್ನಾಗಿದೆ ಔಟ್ಲುಕ್ ಮಾತ್ರ. ತೋರಿಸ್ತಾರೆ ನೋಡಿ ಈಗ ನನ್ನ ಹಸ್ಬೆಂಡ್ ತೆಗೆದ್ಬಿಟ್ಟು. ಚೆನ್ನಾಗಿದೆ ಫೋಟೋ ಮಾತ್ರ, ತುಂಬ ಚೆನ್ನಾಗಿದೆ. ಔಟ್ಲುಕ್ಕು, ಫಿನಿಶಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಗೈಸ್. ಅದಾದಮೇಲೆ ಇನ್ನು ಆಲ್ಮೋಸ್ಟ್ ಆಲು ಕಾಫಿ ಕಪ್ ಮಗ್ಗಳು 2 ಬಂದಿದೆ. ನನ್ನ ಅಣ್ಣ ಒಬ್ಬರು, ಇನ್ನೊಬ್ಬರು ನಮ್ಮ ಅಣ್ಣನೇ ಅನಿಸುತ್ತೆ, ಗೊತ್ತಿಲ್ಲ ಕರೆಕ್ಟಾಗಿ, ನೇಮ್ ಹಾಕಿರಲಿಲ್ಲ ಅದು. ಅವರು 2 ಮಗ್ ಬಂದಿದೆ. ಇನ್ನೊಂದು ನಮ್ಮ ಅಣ್ಣ ಫ್ರೆಂಡ್ ಒಬ್ಬರು ಪಾಪು ಆಟಾಡೋ ಪಾಪುದು ಗಿಫ್ಟ್ ಕೊಟ್ಟಿದ್ದಾರೆ, ಅದನ್ನು ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಅಣ್ಣ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೆ. ಆಮೇಲೆ ಟೆಡ್ಡಿ ಬೇರ್ಸ್ಗಳು, ಇದೊಂದು ಜೊತೆ ಫ್ರಾಕು, ಒಂದು 3 ಜೊತೆ 4 ಜೊತೆ ಫ್ರಾಕು, ಆಮೇಲೆ ಟಾಪು ಟೀಸು, ಆ ಥರ ಒಂದು 7-8-9 ಜೊತೆ ಬಂದಿದೆ. ಅದೊಂದು ಬಾರ್ಬಿ ಡಾಲು. ನಮ್ಮ ಅಪ್ಪು ಹಿಡ್ದಿರೋದು ಒಂದು ಟೆಡ್ಡಿ ಬೇರ, ಬ್ಲೂ ಒಂದು, ರೆಡ್ ಒಂದು. ಇದೇ ಥರ ಆಪ್ಷನ್ಸ್ಗಳು ಬಂದಿದೆ. ನೋಡೋಣ ಫುಲ್ ನೋಡಿದ್ರೆ ಆಲ್ಮೋಸ್ಟ್ ಡ್ರೆಸ್ಸಸ್ ಜಾಸ್ತಿ. ಯಾಕೆ ನಾನು ಬೇಗ ತೆಗೀರಿ ಆಯಿತು, ವಿಡಿಯೋ ಲೆಂತ್ ಆಗ್ತಿದೆ ಅಂತೇಳಿ ಅವರು ತೋರಿಸ್ತಾರೆ. ಹಾಗೂ ಇನ್ನು ಆಲ್ಮೋಸ್ಟ್ ಅದೆಲ್ಲ ಡ್ರೆಸ್ಸಸ್ಗಳೇ. ಇದು ಒಂದು ಮಗ್, ಅಪ್ಪು ತೆಗಿತಾ ಇದ್ದಾನಲ್ಲ, ಅದೂ ಒಂದು ಮಗ್ಗು. ಇದು ಯಾರು ಕೊಟ್ಟಿದ್ದು ಅಂತ ಗೊತ್ತಿಲ್ಲ, ಪಿಂಕ್ ಫ್ರಾಕು, ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅದು ಲಾಂಗ್ ಇದೆ, ಜಾಸ್ತಿ ದಿನ ಹಾಕ್ಬೋದು ಅವಳಿಗೆ ಕೂಡ. ಚೆನ್ನಾಗಿದೆ. ಇದೊಂದು ಐಸ್ ಬ್ಲೂ ಫ್ರಾಕು, ಅದೂ ಚೆನ್ನಾಗಿದೆ. ಮೇ ಬಿ ಇದು ಅವ್ರ ಅತ್ತೆ ತೆಗ್ದಿರೋದು ಅನಿಸುತ್ತೆ. ನಮ್ಮ ಅಣ್ಣ, ನನ್ನ ಹಸ್ಬೆಂಡ್ ಅವರ ಅಕ್ಕ ಇದ್ದಾರೆ ಅವರು. ಇದು ಯಾರೋ ತೆಗ್ದಿದ್ದಾರೆ, ಯಾರು ಅಂತ ಗೊತ್ತಿಲ್ಲ. ಬಟ್ ಇದು ಒಂದು 5 ವರ್ಷದ ಮಗು ಹಾಕೋ ಹಾಗಿದೆ. ಅವಳಿಗೆ ಇನ್ನೂ 1 ವರ್ಷ 2 ವರ್ಷ ಬಿಟ್ಟು ಹಾಕ್ಬೋದು, ಆ ಥರ ಇದೆ ಡ್ರೆಸ್ಗಳದ್ದು. ಚೆನ್ನಾಗಿದೆ, ಮೆಟೀರಿಯಲ್ ವೈಸ್ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. ಬಟ್ ದೊಡ್ಡದು ತಂದುಬಿಟ್ಟಿದ್ದಾರೆ ಬೆಳೆಯೋ ಮಕ್ಕಳು ಅಂತ. ಕೆಲವೊಬ್ಬರೆಲ್ಲ ತುಂಬ ಚಿಕ್ಕ ತಂದುಬಿಟ್ಟಿದ್ದಾರೆ ಗೈಸ್ ಫ್ರಾಕ್ಗಳು ಅಂತ. ಇದು ಅಚ್ಚುಮಾಗಿ ಅವರಪ್ಪ ಸೆಲೆಕ್ಟ್ ಮಾಡಿದ ಡ್ರೆಸ್ ಇದು. ಇದನ್ನು ಗಿಫ್ಟ್ ಜೊತೆ ಮಿಸ್ ಆಗಿ ಅಮ್ಮ ಕೊಟ್ಟಿದ್ದಾರೆ, ಇದು ಯಾವುದೋ ಇದೆ ನೋಡಿ ಅಂತ. ಇದು ನಾವೇ ತಂದಿದ್ದ ಡ್ರೆಸ್ ಅವಳಿಗೆ. ಕೊನೆಯಲ್ಲಿ ನಾನು ಫೋಟೋಸ್ ಹಾಕ್ತೀನಿ. ಅಲ್ಲಿ ಅಪ್ಪು ಪಕ್ಕ ಇದೆಯಲ್ಲ ಬೇಬಿ, ಅದೊಂದು ಬೇಬಿ ಸಿಕ್ಕಿತ್ತು ಗಿಫ್ಟ್ ಅವಳಿಗೆ. ಅದೊಂದು ಮಗ್ ಅನಿಸುತ್ತೆ ಮೇ ಬಿ. ಇದೊಂದು ಬಾರ್ಬಿ ಡಾಲ್ ತೋರಿಸು ಅಂತಿದ್ದಾರೆ ನನ್ನ ಹಸ್ಬೆಂಡ್. ನೋಡಿ, ಇದೊಂದು ಮಗ್ಗು. ಇದು ಬಂದು ನನ್ನ ಬ್ರದರ್ ಕೊಟ್ಟಿರೋದು.
ನಮ್ಮ ಅಣ್ಣ ಮತ್ತು ಅತ್ತಿಗೆ ಕೊಟ್ಟಿರೋದಿದು. ಕಪ್ಪಿನ ಸಾಸು ಚೆನ್ನಾಗಿದೆ. ಇದು ಸೈಕಲ್ ಲೈಟ್ಸ್ ಆನ್ ಮಾಡಿದ್ರೆ ಎಂಡ್ ಆಫಲ್ಲಿ ಈ ಥರ ಇತ್ತು. ಇಷ್ಟು ಗಿಫ್ಟ್ಸ್ ಬಂದಿತ್ತು ಅಚ್ಚುಮ್ಮಗೆ ಫಸ್ಟ್ ಬರ್ಡೇ ಮೆಮೊರೀಸ್ ಅಂತ. ಚೆನ್ನಾಗಿದೆ ಎಲ್ಲ ಗಿಫ್ಟ್. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮದು ಫಂಕ್ಷನ್ ಅಟೆಂಡ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬ ಪ್ರೀತಿಯಿಂದ ನಿಮ್ಮ ಅಮೂಲ್ಯವಾದ ಗಿಫ್ಟ್ಗಳನ್ನ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಇದು ಬಂದು ನನ್ನ ಬೆಸ್ಟ್ ಫ್ರೆಂಡ್ ಕೀ ಅನ್ನೋನು ಕೊಟ್ಟಿದ್ದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆಲ್. ಈ ವಿಡಿಯೋ ಮಾಡೋವಾಗ ನನಗೆ ತುಂಬ ನಿದ್ದೆ ಬಂದುಬಿಟ್ಟಿತ್ತು. ಅದಕ್ಕೆ ತುಂಬ ಕಣ್ಣು ಮುಚ್ಚಿ ತೆಗಿತಾ ಇದ್ದೀನಿ. ಇದರಲ್ಲಿ ಅಷ್ಟೇ ಕೊನೆಯದಾಗಿ ಮಾತಾಡಿರೋದು. ಥ್ಯಾಂಕ್ ಯು ಆಲ್ ಎಲ್ಲರಿಗೂ. ನಿಮ್ಮ ಬ್ಲೆಸ್ಸಿಂಗ್ಸ್ ಹೀಗೆ ಇರಲಿ ನನ್ನ ಮಕ್ಕಳ ಮೇಲೆ, ನಮ್ಮ ಮೇಲೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಎಲ್ಲರದ್ದು ಗಿಫ್ಟ್ಗಳು ತುಂಬ ಇಷ್ಟ ಆಯಿತು. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ದು ಎಲ್ಲರೂ ಬಂದಿದ್ದರು. ಒಂದು 200+ ಅಂತೂ ಎಲ್ಲ ಕರೆದವರೆಲ್ಲ ಬಂದಿದ್ದರು. ನನಗದು ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ದೀನಿ ಈ ವಿಡಿಯೋಲಿ. ಹಂಗೆ ಥ್ಯಾಂಕ್ ಯು ಸೋ ಮಚ್ ಆಲ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ, ಬ್ಲೆಸ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ದೀನಿ. ತುಂಬ ನಿದ್ದೆ ಬಂದುಬಿಟ್ಟಿತ್ತು ಗೈಸ್. ಅದಕ್ಕೇ ಮಾತಾಡಿರುವಾಗ ತುಂಬ ಲೇಟ್ ಆಗಿಬಿಟ್ಟಿತ್ತು, ನಿದ್ದೆ ಬರ್ತಾಯಿತ್ತು ಅಂದ್ಬಿಟ್ಟು ಆ ಥರ ಮಾತಾಡಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಅದು ಬಿಟ್ಟರೆ ಮುಯ್ ಅಂತ ಬಂದರೆ ಕೌಂಟಿಂಗ್ ಏನೂ ಆಗಿರಲಿಲ್ಲ. ಅದರಿಂದ ನಾನು ಎಲ್ಲೂ ಮೆನ್ಷನ್ ಮಾಡಿ ಹೇಳ್ತಾ ಇಲ್ಲ ಅಷ್ಟೇ, ಇನ್ನೇನಿಲ್ಲ. ಮುಯ್ ಕೌಂಟಿಂಗ್ ಆಗಿರಲಿಲ್ಲ ಅಷ್ಟೇ. ಇದಾಗಿತ್ತು ಅಚ್ಚುಮ್ಮ ಬರ್ಡೇ ದಿನ ಪ್ಲಸ್ ಸೆಲೆಬ್ರೇಷನ್ ದಿನದ ವ್ಲಾಗ್ ಆಗಿರುತ್ತೆ. ಆಗಲೇ ತುಂಬ ದಿನ ಲೇಟ್ ಆಗಿತ್ತು ಅಂದ್ಬಿಟ್ಟು ನೈಟ್ ಕೂತ್ಕೊಂಡು ಎಡಿಟ್ ಮಾಡ್ತಾಯಿದ್ದೆ. ಅದಕ್ಕೆ ಈ ಥರ ಇದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.